ಹೇಳಕ್ ಕಳ್ಸಾರ ಸೂಕ್ತ ಪರಿಶೀಲನೆ ಮಾಹಿತಿ ಕೊಡುವಂತ 28ಕ್ಕೆ ಕಿಮ್ಮತ್ ಕಳಿಸ್ತಾವನಪ್ಪ ತಹಸೀಲ್ದಾರ್ಗೆ. ಅವ್ನು ಯಾವ ಕೆಲಸ ಮಾಡ್ಕೊಂಡಿದ್ದೀನ್ರಿ ಅವನು? ಒಬ್ಬ AC ಮೇಡಮ್ ಇದ್ದು ಸುಪ್ರೀಂ ಅವನು ಯಾವ ತಹಸೀಲ್ದಾರ್? AC ಅಂದ್ರೆ ಏನು? 4 ತಾಲೂಕು ಅಧಿಪತಿ ಇವನ್ನೆಲ್ಲೋ ಕೋರ್ಟ್ ಅಲ್ಲಿ ಪ್ರಾಡು ತಾಲೂಕಲ್ಲಿ ಇಟ್ಕೊಂಡು ಮಾಡಿದ್ರೆ ರೈತರಿಗೆ ದುಡ್ಡು ಸಲುವಾಗಿ ಆ MLA ಕಟ್ಕೊಂಡು ಆ ಡೈರೆಕ್ಟರ್ ಕಟ್ಕೊಂಡು ಅದಕ್ಕೊಬ್ಬ ಕ್ರಿಮಿನಲ್ ಫ್ರಾಡ್ ಅವನೇ. ಬೇರೆ ಕಡೆ ಒಬ್ಬ VA ಬ್ಯಾಕ್ ಗ್ರೌಂಡ್ ಅಲ್ಲಿ ಅವನು ದುಡ್ಡ ಹೊಡೆದಿ ಕೊಡ್ತಾ ಇರೋದು. ಇವ್ರು ಆ ದುಡ್ಡ ತಿಂದು ಏನ್ ಮಾಡಕ್ಕಾಗದ ಇವ್ರು ಅಂತ ತಿಳ್ಕೊಂಡವ್ರೆ. ಚಳವಳಿ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ನಾವು ಜೈಲಿಗೆ ಹೋಗಿರೋದು ಲೆಕ್ಕಕ್ಕಿಲ್ಲ. ದರ್ಖಾಸ್ತ್ ಕಮಿಟಿಯ ಡಿಸೈನ್ ಮಾಡ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಗೆ ಗಮನದಲ್ಲಿ ತಾಳಿ ಇದನ್ನ ಲೈವ್ ಕೊಡ್ತಾ ಇದ್ದೀವಿ. ನಿಮ್ಮ MLAಗಳು ಚೇರಗಳು ಎಲ್ಲೆಲ್ಲಿದ್ದಾರೆ ದರ್ಖಾಸ್ತ್ ಕಮಿಟಿ ಅಧ್ಯಕ್ಷರಾಗಿ ಅವರೆಲ್ಲ ದುಡ್ಡು ಮಾಡ್ತಾರೆ ಮುಂದಿನ ಚುನಾವಣೆಗೆ. ಇದರಲ್ಲಿ ಏನು ಮಾತಿಲ್ಲ. ನಮ್ಮ ರೈತರ ಗಮನಕ್ಕೆ ಕೇಳ್ತಾ ಇದ್ದೀನಿ. ನಿಮ್ಮ ದರ್ಖಾಸ್ತ್ ಕಮಿಟಿ ಈಗಿನ ಹಾಲಿ ಡೈರೆಕ್ಟರ್ಗಳನ್ನ ಹಾಲಿ ಸದಸ್ಯರುಗಳನ್ನ ಆ ಚೇರಗಳನ್ನ ನೀವು ಈಗ ದರ್ಖಾಸ್ತ್ ಕಮಿಟಿಯನ್ನ ಡಿಸಾಲ್ವ್ ಮಾಡಬೇಕು. ಮುಖ್ಯಮಂತ್ರಿಗಳು ನಿಮ್ಗೆ ಏನಾರು ಅವ್ರ ಕಡೆ ದುಡ್ಡು ಸಿಗಲ್ಲ, ಅದಕ್ಕೇನಾರು ಅವ್ರನ್ನ ಇಟ್ಕೊಂಡಿದ್ದೀರಾ? ಫಸ್ಟು ಈ ದರ್ಖಾಸ್ತ್ ಕಮಿಟಿ ಇಲ್ಲಿವರೆಗಿದ್ದ ತೆಗೆದಾಕಿ ಹೊಸಬರು ಮಾಡಿ. ಉದಾಹರಣೆ ಹೇಳ್ತೀನಿ, ಒಬ್ಬ ಪೊಲೀಸ್ ಅಧಿಕಾರಿಗಳು ನಮ್ಮ ಪುಟ್ಟಣ್ಣಯ್ಯನವರು ಹೇಳಿದ್ರಲ್ಲ ಹಂಗೆ ಹೇಳ್ತಾ ಇದ್ದೀನಿ. ಒಬ್ಬ ಪೊಲೀಸ್ ಅಧಿಕಾರಿಗಳು 40 ಲಕ್ಷ ರೂಪಾಯಿಗೆ ಡೀಲ್ ಆಗಿ ಲೋಕಾಯುಕ್ತವ್ರು ಇಟ್ಕೊಂಡಾಗ ಈ ಮೈಂಡ್ ಅಪ್ಸೆಟ್ ಆಯ್ತದಲ್ಲ, ಮೈಂಡ್ ಅಪ್ಸೆಟ್ ಆದವ್ರು ಇಟ್ಕೋಬೇಕಾದ್ರೆ ನಾಲ್ಕಾಳು ಹಂಗೆ ಇಟ್ಕೊಂಡ ಹಂಗೆ ಕಿರ್ಚಾಡ್ತಾವನೆ ಒಬ್ಬ ಪೊಲೀಸ್ ಅಧಿಕಾರಿ ಇನ್ಸ್ಪೆಕ್ಟರ್. ಇನ್ನೊಬ್ಬ 50,000 ಕೇಳಿದಾಗವನೆ. ಯಾಕೆ ಅಂತ ಹೇಳಿದ್ರೆ ಅವನ್ನ ನಮ್ಮ ಪುಟ್ಟಣ್ಣಯ್ಯವರು ಹೇಳ್ದಂಗೆ ಡಿಸ್ಮಿಸ್ ಮಾಡ್ಬೇಕು ಕೆಲಸದಿಂದ. ರಾಜಕಾರಣಿಗಳು ದುಡ್ಡು ಕೊಟ್ರೆ 40 ಲಕ್ಷ, ನಿಮ್ಗೆ 20 ಲಕ್ಷ ಕೊಟ್ರೆ ಇನ್ನೊಂದು ಮೆಮೊರಾಂಡ್ ಕೊಟ್ಟು ಬತ್ತಿ ಅಂತ ಹೇಳಿದ್ರಿ. DSPಗೆ ಮೆಮೊರಾಂಡ್ ಕೊಡ್ಬೇಕಂತ. ಈಗ ನಾವು ಕೊಡ್ಬೇಕು. AC ರೈತರು ಬರ್ತಾರೆ ಅಂತ ಕತ್ತೋಗಿರಿ ಅಂದ್ರೆ ಕಂಪ್ಲೇಂಟ್ ಏನಂತ ಕೊಡ್ಬೇಕ್ರಪ್ಪ ನೀವು? AC ರೈತರು ಬರ್ತಂತ ಕಳೆದು ಹೋಗಿದ್ದಾರೆ, ಕಟ್ಟು ಹೋಗಿದ್ದಾರೆ ಅಂತ ನೀವು ಹೇಳ್ಬೇಕಲ್ಲಪ್ಪ. ಏನ್ ಭಾಷಣ ಬರ್ತದೆ ಎಲ್ಲ ಮಾಡಿದ್ದು ರೈತರ ಬರ್ತಾರೆ. ರೈತರು ಕತ್ತೋಗಿದ್ದಾರೆ ಅಂದ್ರೆ ಏನ್ ಮಾಡ್ಬೇಕು ಸ್ವಾಮಿ? DC ಕೊಡ್ಬೇಕು. ರೈತರು ಬರ್ತಾರೆ ಅಂತ AC ಕದ್ದು ಹೋಗಿದ್ದಾರೆ, ಉಳಿಕೊಡಿ ತಕ್ಷಣಕ್ಕೆ ಅಂತ ಹೇಳ್ಬೇಕಲ್ಲಪ್ಪ. ಈ ರೈತರು ಎಲ್ಲರೂ ಮಾತಾಡಿ 5ನೇ ತಾರೀಕು ಬರ್ತೀವಿ ನಾವು ಅಂತ ಹೇಳಿ ಈ ಕರಡು ಓದಕ್ಕೆ ಹೋಗಿದ್ದಾರೆ ಅಂತಂದ್ರೆ DCಗೆ SP ಕೇಳಬೇಕು. ಹುಣಸೂರು AC ಕದ್ದು ಹೋಗಿದ್ದಾರೆ, ಅವ್ರನ್ನ ಹುಡುಕೋರಿ ಅಂತ ನಾವು ಕಂಪ್ಲೇಂಟ್ DCಗೆ ಮಾಡ್ಬೇಕ ಬಿಡವಪ್ಪ, ಮಾಡ್ಬರ್ತಾನೆ. ಇವತ್ತು ಇಡೀ ರಾಜ್ಯದಲ್ಲಿ ಭ್ರಷ್ಟಾಧಿಕಾರಿಗಳು ಜಾಸ್ತಿ ಆಗ್ತದೆ. ನೋಡ್ತಾ ಇರ್ಬೋದು ಈಗೆಲ್ಲ ಲೋಕಾಯುಕ್ತರಿಗೆ 4 ಲಕ್ಷ 10 ಲಕ್ಷ 5 ಲಕ್ಷ. ಈಗಾಗಲೇ ಎಲೆಕ್ಟ್ ಅಲ್ಲಿ ತಹಸೀಲ್ದಾರು ಮತ್ತೆ RI ಸೇರ್ತಾರೆ. ಈಗಾಗಲೇ ಪರಪ್ಪಗಳ ಜೈಲಿಗೆ ಕಳಿಸಾಯ್ತು. ತಪ್ಪು ಮಾಡಿದ್ರೆ ನಾವು ಕಳಿಸ್ಬೇಕಂತಾನೆ ಸೀರಿಯಸ್ ಆಯ್ತು. ಇಲ್ಲಿವರೆಗೂ ಮಾತಾಡಿದ್ವಿ. ಎಷ್ಟು ಜನಕ್ಕೆ ನೀನು ಮಂಜೂರು ಮಾಡಿದೀಯಾ ಮತ್ತೆ ಮಂಜೂರು ಚಾಟಿಕ ಅಂತ ಗೊತ್ತಾಗುತ್ತೆ. ಈಗಾಗಲೇ 7,000 ಜನಕ್ಕೆ ಈಗಾಗಲೇ ಮಂಜೂರು ಕೊಟ್ಟಿದೆಯಂತ. ಇನ್ನೆಷ್ಟು ಜನಗಳಿಗೆ ಕೊಟ್ಟಿದ್ದೀವಿ ಗೊತ್ತಿಲ್ಲ. ಪ್ರಾಮಾಣಿಕ AC ಆಗಿದೆ. ಇವತ್ತು ರೈತರಿಗೆ ಬರ್ತಾವ್ರೆ, ಗಟ್ಟಿಯಾಗಿ ಇವತ್ತು ಮಾತಾಡೋಣ, ವಿಚಾರ ಕೊಡೋಣ, ದಾಖಲೆ ಕೊಡೋಣ ಅಂತ ಇವತ್ತು AC ಇರ್ಬೇಕಾಯ್ತು. ಇರ್ಬೇಕಲ್ಲಪ್ಪ, ಇರ್ಬೇಕಾನೆ. ಹೊಲಿಂಗಳಿಗೆ ಇನ್ನು ಎಷ್ಟು ಜನಕ್ಕೆ 50,000 ಲಕ್ಷ 1.5 ಲಕ್ಷ ಇಸ್ಕೊಂಡು ನೀನು ಮಾಡೋದಕ್ಕೆ ಇವತ್ತು ಕದ್ದೋಗಿದೆ ಅಂತ ನಮ್ಗೆಲ್ಲ ಅನ್ಸುತ್ತಲ್ಲಪ್ಪ. ಗಟ್ಟಿಯಾಗಿ ಚಳವಳಿ ನಿರ್ಣಯ ತಗೋಬೇಕು. ನೀವು ಹೇಳ್ತೀವಿ ನಮ್ಮ ಪೊಲೀಸರಿಗೆ, ನಾವು ನಿಮ್ಗೆಲ್ಲ ಲೆಕ್ಕನ ಕೊಟ್ಟು ಚಳವಳಿ ಮಾಡ್ತೀವಿ ಅಂತಲ್ಲ, ನಿಜ ಬರ್ತೀವಿ. AC ನಮ್ಮನ್ನು ಕರ್ತು AC ಕತ್ತೋಗ್ಯಾರ ಅಂದ್ರೆ ಏನಂತ ಕಂಪ್ಲೇಂಟ್ ಕೊಡ್ಬೇಕು ಸಾಹೇಬ್ರೆ? ನಾವು AC ಹುಡಿಕೊಡಂತ ಕಂಪ್ಲೇಂಟ್ ಕೊಡ್ಬೇಕಲ್ಲ. ಯಾಕೆ ಹೋದ್ರೆ ಅವ್ರು ಇವತ್ತು ನಾವು ಬರ್ತೀವಿ ಅಂತ ಗೊತ್ತಾದ್ಮೇಲೆ ಎಷ್ಟು ಜನ ರೈತರಿಗೆ ಮಂಜೂರು ಮಾಡಿದ್ಯಾ? ಎಷ್ಟು ಜನಕ್ಕೆ ನೀನು ಪಾಣಿ ಕೊಟ್ಟಿದ್ಯಾ? ಎಷ್ಟು ಜನಕ್ಕೆ ಅರ್ಜಿ ಹಾಕಿದ್ಯಾ? ನಿನ್ ಹೇಳ್ಬೋದು, ಏನು ಬರ್ತಾರೆ ಚೀಟಿ ಬರೀತಾರೆ ವಾಪಸ್ ಹೋಗ್ತಾರೆ ಅಂತ ಹೇಳ್ಬೋದು. ನಮ್ಮ ಕೆಲಸನ ಮಾಡಿಸ್ಕೊಳ್ಳೋದಲ್ಲೇ, ನಮ್ ಕೆಲಸ ಮಾಡ್ದಲೆ ಇಲ್ಲಿಂದ ತಗೊಳ್ಳೋಣ. ಗೊತ್ತಪ್ಪ ನಿಮ್ಗೆಲ್ಲ ಅಧಿಕಾರಿಗಳು ಗೊತ್ತಿದೆ ನಮ್ಗೆ. ಈಗ
ಏನ್ ಕಂಡ ಬರುತ್ತಪ್ಪ? ಗೌಡ್ರೆ ನಾಗರಾಜ್ ಗೌಡ್ರೆ ನೋಡಿದೀನಿ ನಾನು ಈ ತಾಲೂಕು ಎಂತ ದಂಡಾಧಿಕಾರಿಗಳನ್ನ ಎಸಿ ಡಿಸಿ ನಾವೆಲ್ಲ ನೋಡ್ಕೊಂಡ್ ಬಂದಿದ್ದೀವಿ. ಆಟಾಡ್ತಾರ ರೈತರ ಹತ್ರ ಅವರು ಅಲ್ಲಪ್ಪ. ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅಷ್ಟು ಬೆಳೆಯಂತ ಅನ್ನನ ಬೆಳೆದಾಗ್ತೀವಿ, ಹಾಲು ಕೊಡಿಸ್ತೀವಿ, ಇದೆಲ್ಲ ಹಣ್ಣು ಕೊಡ್ತೀವಿ, ಒಳ್ಳೆ ಕಾರ್ ಕೊಡ್ತೀವಿ, ಎಸಿ ಕೊಡ್ತೀವಿ. ಇದೆಲ್ಲ ಕೊಟ್ಟರೆ ಯಾಕೆಂದ್ರೆ ಗಂಭೀರತೆಗೆ ನಮ್ಮ ಕೆಲಸನ ಮಾಡ್ರಿ ಅಂತೇನೆ. ನಮ್ ಕೆಲಸ ಮಾಡಿದ್ರೆ ಏನ್ ಹೇಳ್ಬೇಕು ನಾವು? ಸ್ವಲ್ಪ ದಿವಸ ನಿಮ್ಗೆ ವಿರಾಮ ಕೊಡ್ತಾ ಹೇಳಿಸಿದ್ರೆ ನಿಮ್ ಶೀಘ್ರ ಮಾಡ್ಕೋಬೇಕು ಅಂತ ಹೇಳ್ಬೇಕಲ್ಲ. ಈಗ ಅದನ್ನೇ ಹೇಳ್ತಾರೆ. ನೋಡ ನಾವು ಇವತ್ತು ಎಲ್ಲಿ ಗಂಟೆ ನೀವು ಕಳ್ಳಾಟ ಆಡ್ತೀರ ಆದ್ರೆ ನಾವು ನೋಡ್ತೀವಿ. ಹೇಳ್ಬೇಕಲ್ಲ ನಾವನ್ನ ಹೇಳ್ಬೇಕಲ್ಲ. ಅದರಿಂದ ಯಾಕೆಂದ್ರೆ ನಮಗೂ ರಾತ್ರಿ ಅಲ್ಲ, ಬೆಳಗಾವಿ ಬಾಗಲಕೋಟೆ ರಾತ್ರಿ ಎಲ್ಲ ಬಂದು ಇಷ್ಟೊತ್ತು ಆಗೋಯ್ತು. ಯಾಕೆಂದ್ರೆ ನಮಗೂ ಸಾಕಾಗ್ಬಿಡುತ್ತೆ ಬಸ್ಸನ್ನ ರಿಪೇರಿ ಮಾಡಿ ಮಾಡಿ. ಇನ್ಮೇಲೆ ಒಳ್ಳೆ ಯುವ ಪಡೆ ಇವತ್ತು ರಾಜಕಾರಣ ಮರ್ತು ಈ ಭ್ರಷ್ಟನ ಮರ್ತು ಇವತ್ತು ದೀಕ್ಷೆನ ಹಾಕೊಂಡ್ಬರ್ತಾರೆ ಪ್ರತಿ ತಾಲೂಕಲ್ಲಿ. ಯಾಕೆ ಅಂತಂದ್ರೆ ರಾಜಕಾರಣ ಒಂದ್ ಕಡೆ ಕಳ್ಳರಾಗಿದ್ದಾರೆ, ಅಧಿಕಾರಿಗಳು ಒಂದ್ ಕಡೆ ಭ್ರಷ್ಟ ಆಗಿದ್ದಾರೆ. ಇವರು ಕಾಯಕ್ಕೆ ಯಾರು ಬೇಕಪ್ಪ? ಇನ್ಮೇಲೆ ಯಾರು ಬೇಕಾದ್ರೂ ಕಾಯಕ್ಕಿನ್ನ ಇನ್ನ ಯುವಕರು ಪ್ರತಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ 100 ಜನ ಇವತ್ತು ರೈತ ಸೇರ್ಪಡೆ ಆಗ್ತಾರೆ. ಯಾಕೆ ಆಗ್ತಾರೆ ಅಂದ್ರೆ ಒಂದು ನಮ್ಮನ ಕಾಯಕ ಬೇಕಾರೆ ಜಾಟ ಮಕ್ಕಳು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾಗಲ್ಲ. ಅವರು ಕಾಯಕ ಇವತ್ತು 100 ಜನ ದೀಕ್ಷೆ ಹಾಕೊಂಡು ಇವತ್ತು ನಮ್ಮ ಜೊತೆ ಇವತ್ತು ಮುಂದೆ ನುಗ್ತಿದ್ದಾರೆ. ನುಗ್ಗಬೇಕಿವತ್ತು. ಅದರಿಂದ ಈಗಾಗಲೇ ಡಿಪಾರ್ಟ್ಮೆಂಟ್ ಹೇಳಿದೀವಿ, ಒಂದು 4 ಗಂಟೆ ಅವಕಾಶ ಕೊಡೋಣ. ಕೊಡ್ಲಿಲ್ಲ ಅಂದ್ರೆ ಚಳವಳಿ ಗಟ್ಟಿಯಾಗಿ ಒಂದು ತೀರ್ಮಾನ ತಗೋತೀವಿ. ಏನ್ ಬೇಕಾದ್ರೂ ತೀರ್ಮಾನ ತಗೋಬೇಕು. ಕರ್ಸಿ ಎಷ್ಟು ಕರ್ಸಿದ್ರೆ ಎಷ್ಟು ಜನ ಪೊಲೀಸ್ ಕರೆಸ್ತೀನಿ ನಾನು ನೋಡ್ತೀನಿ. ನೋಡ್ಬೇಕಲ್ಲ ಎಷ್ಟು ದಿನ ಕಾಯಿಸ್ತೀರ ನಮ್ಮ? ಎಷ್ಟು ದಿನ ನೀನು ಕೊಡೋ ಚೀಟಿ ಆ ಬೋಂಡ ಕಟ್ಟೋರು ಅಂತ ಕೊಡಲ್ಲ. ಬೋಂಡ ಕಟ್ಟೋರು ನೀಟಾಗಿ ಕೊಡ್ತಾರೆ. ಈ ಬೆಳ್ಳಿನ ಬಚ್ಚೆ ನಮ್ಮ ಇಟ್ಕೊತಾರೆ. ಹಂಗೆ ನೀನು ಬರೀ ಚೀಟಿ ಈಸ್ಕೊಂಡು ಅಕ್ಕಾದ್ಮೇಲೆ ಎಷ್ಟು ಅಕ್ಕಾದ್ಮೇಲೆ ಕೊಡ್ಬೋದು ನೀನು? ಎಷ್ಟು ಕೊಡ್ಬೋದಪ್ಪ ಅಕ್ಕಾದ್ಮೇಲೆ ನೀನು? ಒಬ್ಬ ಏಷನಿಗೆ ಇರುತ್ತೆ ಅಧಿಕೃತ ಬಂದು ನಿಮ್ಗೆ ಇನ್ವೆಸ್ಟ್ಮೆಂಟ್ ಕೊಡೋಕ್ಕೂ ಗೊತ್ತಿಲ್ಲ ಅಂದ್ರೆ ಯಾರು ಸಮಯ ಎಸಿ ಕೆಲಸ ಮಾಡ್ತೀರಪ್ಪ ನೀವು? ಯಾರು ಸಮಯ ಕೆಲಸ ಮಾಡ್ತಾರೆ? ಯಾವ ತಾಲೂಕಲ್ಲಿ ಮತ್ತೆ ಕೆಲಸ ಮಾಡ್ತೀರಿ? ಅದರಿಂದ ನಾವೆಲ್ಲ ಎಲ್ಲರೂ ಸರಿ ಈಗೆಲ್ಲ ಹೇಳಿದ್ವಿ ಸತ್ತ